ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ, ಶ್ರೇಷ್ಠವಾದ, ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಯೇಸುವಿನ ನಾಮ ಉನ್ನತವಾದ ನಾಮ. ಪ್ರೈಸ್ ದ ಲಾರ್ಡ್. ಆತನ ನಾಮದಲ್ಲಿ ಶಕ್ತಿ ಇದೆ, ಆತನ ನಾಮದಲ್ಲಿ ಸ್ವಸ್ಥತೆ ಇದೆ. ಯೇಸು ಕ್ರಿಸ್ತನ ಶಕ್ತಿಯುಳ್ಳ ನಾಮದಲ್ಲಿ ಬಿಡುಗಡೆ ಇದೆ. ಈ ದಿನ ನೀವೆಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲೇ ಇದ್ದರೂ ಯೇಸು ಕ್ರಿಸ್ತನ ನಾಮಸ್ಮರಣೆಯಲ್ಲಿ ಜಯ ಇದೆ ಎಂಬುದಾಗಿ ಹೇಳುವುದಕ್ಕೆ ನಾನು ಬಹಳ ಸಂತೋಷಿಸುತ್ತೇನೆ. ನೀವೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಬಲ ಹೊಂದಬೇಕೆಂದು, ಆತ್ಮದಲ್ಲಿ ಸ್ಥಿರವಾಗಿರಬೇಕೆಂದು ಪ್ರತಿದಿನ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದೇವೆ. ರಾಜಮಂಡ್ರಿ ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಪ್ರೇಯರ್ ಪಾರ್ಟ್ನರ್ಸ್ ಎಲ್ಲರೂ ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದಾರೆ. ಕರ್ತನು ನಿಮ್ಮ ಕುರಿತಾಗಿ ಉದ್ದೇಶಿಸಿರುವಂತಹ ಪ್ರತಿ ಉದ್ದೇಶಗಳು ನೆರವೇರಬೇಕೆಂದು ನಿಮಗೋಸ್ಕರವಾಗಿ ದೇವ ಸೇವಕರಾಗಿರುವಂತಹ ನಾವು ಕೂಡ ಬಲವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆಯೋಣ. 149ನೇ ಕೀರ್ತನೆ 2ನೇ ವಾಕ್ಯವನ್ನು ನಾವು ಓದೋಣ. ಸ್ಯಾಮ್ 149 ಅಂಡ್ ವರ್ಸ್ 2. ಇಸ್ರಾಯೇಲ್ಯರು ತಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳ ಪಡಲಿ, ಚಿಯೋನಿನವರು ತಮ್ಮ ರಾಜನಲ್ಲಿ ಹರ್ಷಿಸಲಿ. ಲೆಟ್ ಇಸ್ರಾಯೇಲ್ ರಿಜಾಯ್ಸ್ ಇನ್ ಹಿಮ್ ದಟ್ ಮೇಡ್ ಹಿಮ್, ಲೆಟ್ ದ ಚಿಲ್ಡ್ರನ್ ಆಫ್ ಝಾಯನ್ ಬಿ ಜಾಯ್ಫುಲ್ ಇನ್ ದೇರ್ ಕಿಂಗ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎರಡು ಪ್ರಾಮುಖ್ಯವಾದ ವಿಷಯವನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಇಸ್ರಾಯೇಲ್ಯರು ತಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳ ಪಡಲಿ. ನಮ್ಮನ್ನು ಸೃಷ್ಟಿಸಿದ್ದು ಯಾರು? ನಮ್ಮನ್ನು ನಿರ್ಮಿಸಿದ್ದು ಯಾರು? ತಾಯಿಯ ಗರ್ಭದಲ್ಲೇ ನಮ್ಮನ್ನು ನಿರ್ಮಿಸಿ ತಕ್ಕ ಸಮಯದಲ್ಲಿ ಈ ಲೋಕಕ್ಕೆ ನಮ್ಮನ್ನು ತಂದಂತಹ ದೇವರು ನಿಜವಾಗಿ ಉನ್ನತನು. ಆತನು ನಮ್ಮ ಸೃಷ್ಟಿಕರ್ತನು. ಕೀರ್ತನಾಗಾರನು ಹೇಳುತ್ತಾನೆ, ನಾನು ಸೃಷ್ಟಿಸಲ್ಪಟ್ಟಂತ ವಿಧಾನವನ್ನು ನೆನೆಸುವಾಗ ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ಯಾಕಂದರೆ ನಾನು ಸೃಷ್ಟಿಸಲ್ಪಟ್ಟಂತ ವಿಧಾನವು ನನಗೆ ಆಶ್ಚರ್ಯವನ್ನು, ಭಯವನ್ನು ಉಂಟು ಮಾಡುತ್ತದೆ ಎಂದು ಹೇಳುತ್ತಾನೆ. ಇಂಗ್ಲಿಷಲ್ಲಿ ಚೆನ್ನಾಗಿರುತ್ತದೆ, ಐ ಆಮ್ ಫಿಯರ್ಫುಲಿ ಅಂಡ್ ವಂಡರ್ಫುಲಿ ಮೇಡ್ ಎಂಬುದಾಗಿ ಹೇಳುತ್ತಾರೆ. ಆಶ್ಚರ್ಯಕರವಾಗಿ ಆತನು ನಮ್ಮನ್ನು ಉಂಟು ಮಾಡಿದ್ದಾರೆ. ಮಾನವನ ನಿರ್ಮಾಣ ದೇವರ ಚಿತ್ತದ ಪ್ರಕಾರವಾಗಿ ನಡೆದಿದೆ. ನಾವು ಕೋತಿಯಿಂದಲೋ ಅಥವಾ ಬೇರೆ ಯಾವುದೋ ಮೃಗದಿಂದಲೋ ರೆವಲ್ಯೂಷನ್ ಆದವರಲ್ಲ, ಅಥವಾ ಒಂದು ಕೆಮಿಕಲ್ ಪ್ರೋಸೆಸ್ ಮೂಲಕವಾಗಿ ಈ ಲೋಕಕ್ಕೆ ಬಂದಂತವರಲ್ಲ, ಒಂದು ರ್ಯಾಂಡಮ್ ಸೆಲೆಕ್ಷನ್ ಆಗಿ ಈ ಲೋಕಕ್ಕೆ ಬಂದವರಲ್ಲ. ದೇವರು ನಮ್ಮೆಲ್ಲರನ್ನು ತನ್ನ ಉದ್ದೇಶ ಪ್ರಕಾರವಾಗಿ ಮಾಡಿದ್ದಾರೆ. ತನ್ನ ಚಿತ್ತದ ಪ್ರಕಾರವಾಗಿ ಆತನು ನಮ್ಮನ್ನು ನಿಲ್ಲಿಸಿದ್ದಾರೆ. ಆ ವಿಷಯಕ್ಕಾಗಿ ಪ್ರತಿದಿನ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರೇ ನಿನ್ನ ರೂಪದಲ್ಲಿ, ನಿನ್ನ ಸ್ವಾರೂಪ್ಯದಲ್ಲಿ ಉಂಟು ಮಾಡಿದರೆ ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರಿಗೆ ಮಹಿಮೆಯನ್ನು ತರಬೇಕು. ದೇವರು ನಮ್ಮನ್ನು ಸೃಷ್ಟಿಸಿದಂತಹ ವಿಧಾನ ಅದೇ ಅಲ್ವಾ? ಆತನಿಗೆ ಮಹಿಮೆ ತರಬೇಕೆಂಬುದಾಗಿ ನಮ್ಮನ್ನು ಉಂಟು ಮಾಡಿದ್ದಾರೆ. ಯೆಶಾಯ 43:7 ಅದೇ ಮಾತು ಇರುತ್ತದೆ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿದಂಥವರೆಂಬುದಾಗಿ ಇದೆ. ಬೈಬಲ್ನಲ್ಲಿ ಬಹಳ ಪ್ರಾಮುಖ್ಯವಾದ ಮಾತು. ಮನುಷ್ಯನ ಜೀವಿತಕ್ಕೆ ಅರ್ಥ ಇದೆ. ಈ ಲೋಕದಲ್ಲಿ ನಾವು ಹುಟ್ಟಿದ್ದೇವೆಂದರೆ, ಜೀವಿಸುತ್ತಾ ಇದ್ದೇವೆಂದರೆ ಅದಕ್ಕೆ ಒಂದು ಕಾರಣ ಇದೆ. ಅದೇನೆಂದರೆ ಸೃಷ್ಟಿಕರ್ತನಾದ ದೇವರನ್ನು ಮಹಿಮೆಪಡಿಸುವಂಥದ್ದು. ಆತನನ್ನು ತಿಳಿದುಕೊಳ್ಳುವುದರ ಮೂಲಕ, ಆತನನ್ನು ಆರಾಧಿಸುವುದರ ಮೂಲಕ, ಆತನನ್ನು ಸ್ತುತಿಸುವುದರ ಮೂಲಕ, ಆತನ ನಾಮದಲ್ಲಿ ಪ್ರಾರ್ಥಿಸುವುದರ ಮೂಲಕ, ಆತನು ನಮಗೆ ನೇಮಿಸಿರುವಂತಹ ವಿಧಿಗಳನ್ನು ಅನುಸರಿಸುವುದರ ಮೂಲಕ, ಅವಲಂಬಿಸುವುದರ ಮೂಲಕ ನಾವು ದೇವರ ನಾಮಕ್ಕೆ ಮಹಿಮೆಯನ್ನು ತರುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಿಮ್ಮನ್ನು ಸೃಷ್ಟಿಸಿದ್ದಾರೆ, ಆತನು ನಿಮ್ಮನ್ನು ನಡೆಸುತ್ತಾ ಇದ್ದಾರೆ, ಪೋಷಿಸುತ್ತಾ ಇದ್ದಾರೆ. ಆದ್ದರಿಂದ ಆತನ ನಿಮಿತ್ತವಾಗಿ ನೀನು ಸಂತೋಷಿಸುವನಾಗಿರಬೇಕು. ಆತನು ನಮ್ಮ ಸೃಷ್ಟಿಕರ್ತನಾಗಿರುವುದರಿಂದ ಆತನ ನಿಮಿತ್ತವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಅನೇಕರು ಈ ದಿನದಲ್ಲಿ ದೇವರನ್ನು ಸ್ತುತಿಸಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ತಮ್ಮ ಜೀವಿತವನ್ನು ಶಪಿಸಿಕೊಳ್ಳುತ್ತಾ ಯಾಕಾದ್ರೂ ಹುಟ್ಟುದ್ವೋ, ಯಾಕಾದ್ರೂ ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ ಪ್ರವರ್ತಿಸುತ್ತಾ ಇದ್ದಾರೆ. ಆದರೆ ತಮ್ಮ ಜೀವಿತವನ್ನು ಬಹುಮಾನವಾಗಿ ನೋಡುತ್ತಾ ಇಲ್ಲ. ಅನೇಕ ಸಾರಿ ನಾನು ಹೇಳುತ್ತೇನೆ, ಅವರ್ ಲೈಫ್ ಈಸ್ ನಾಟ್ ಎ ಗೇಮ್. ಇನ್ಫ್ಯಾಕ್ಟ್ ಅವರ್ ಲೈಫ್ ಇಸ್ ದ ಗಿಫ್ಟ್ ಆಫ್ ಗಾಡ್. ಮಾನವನ ಜೀವಿತ ಆಟವಲ್ಲ, ಅದು ದೇವರು ನಮಗೆ ಕೊಟ್ಟಂತ ಬಹುಮಾನ. ಆತನ ಮಹಿಮೆಗೋಸ್ಕರವಾಗಿ ನಾವು ಜೀವಿಸಬೇಕು. ಅಷ್ಟು ಮಾತ್ರವಲ್ಲದೆ ಚಿಯೋನಿನ ಪ್ರಜೆಗಳು ತಮ್ಮ ಅರಸನ ನಿಮಿತ್ತವಾಗಿ ಸಂತೋಷಿಸುತ್ತಾರೆ, ಆನಂದಿಸುತ್ತಾರೆ ಎಂಬುದಾಗಿ ಬರೆದಿದ್ದಾರೆ. ದೇವರ ನಿಮಿತ್ತವಾಗಿ ನಾವು ಸಂತೋಷಿಸಬೇಕು. ಇಲ್ಲಿ ಅರಸನು ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ರಾಜಾದಿರಾಜನು, ದೇವಾದಿ ದೇವನು, ಆತನ ನಿಮಿತ್ತವಾಗಿ ನಾವು ಸಂತೋಷಿಸಬೇಕು. ಲೋಕದಲ್ಲಿ ನಿನಗೆ ಸಂತೋಷ ಕೊಡುವಂತ ಅನುಭವ ಏನು? ಯಾವುದರ ನಿಮಿತ್ತವಾಗಿ ಸಂತೋಷಿಸುತ್ತಾ ಇದ್ದೀಯಾ? ಯಾವುದರ ನಿಮಿತ್ತ ಆನಂದಿಸುತ್ತಾ ಇದ್ದೀಯಾ? ನೀನು ಎಲ್ಲಿದ್ದರೆ ನಿಜವಾದ ಆನಂದ ಇದೆ ಎಂದರೆ, ಕೆಲವರು ಏನ್ ಹೇಳುತ್ತಾರೆ ಅಂದರೆ, ಲೋಕ ಸಂಬಂಧವಾಗಿ ಮನರಂಜನೆ ಇರುವಂತಹ ಸ್ಥಳದಲ್ಲಿ ನಮಗೆ ಆನಂದ ಇದೆ ಎಂಬುದಾಗಿ, ಅಥವಾ ಇತರರನ್ನು ಬಾಧಿಸುವುದರಲ್ಲಿ ಸಂತೋಷ ಪಡುವಂತವರು, ಇತರರನ್ನು ದುಃಖಪಡಿಸುವುದರಲ್ಲಿ ಸಂತೋಷ ಪಡುವಂತವರು ಪೈಶಾಚಿಕ ಆನಂದ ಎಂಬುದಾಗಿ ಹೇಳುತ್ತಾರೆ ಅಲ್ವಾ? ಆ ರೀತಿಯಾಗಿ ಅನೇಕರು ಇದ್ದಾರೆ. ಆದರೆ ದೇವರ ಮಕ್ಕಳಾದಂತ ನಾವು ಕರ್ತನಲ್ಲಿ ಸಂತೋಷಿಸುವವರಾಗಿರಬೇಕು. ಆತನ ನಿಮಿತ್ತವಾಗಿ ಸಂತೋಷಿಸುವಂತದ್ದು ಅಲ್ವಾ? ಕರ್ತನನ್ನು ನಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳುವುದರ ನಿಮಿತ್ತ ಬರುವ ಸಂತೋಷ ಉನ್ನತವಾದದ್ದು. ರಕ್ಷಿಸಲ್ಪಡುವಾಗ ಒಬ್ಬ ವ್ಯಕ್ತಿಯು ಸಂತೋಷಿಸುತ್ತಾನೆ. ಆ ಆನಂದವನ್ನು ರಕ್ಷಣಾನಂದ ಎಂಬುದಾಗಿ ಹೇಳುತ್ತಾರೆ. ಈ ಆನಂದವು ಲೋಕದಲ್ಲಿ ಯಾವುದೇ ಆನಂದಕ್ಕೂ ಸಾಟಿ ಇಲ್ಲ.
ಯಾವ ಸಂತೋಷಕ್ಕೂ ಹೊಸ ಬಟ್ಟೆ ತೆಗೆದುಕೊಳ್ಳುವಾಗ ಸ್ವಲ್ಪ ಸಮಯ ಸಂತೋಷವಾಗಿರಬಹುದು, ಎಲ್ಲಿಯ ತನಕ ಅಂದ್ರೆ ಅದು ಮಾಸಿ ಹೋಗುವ ತನಕ ಅಲ್ವಾ. ಒಂದು ಹೊಸ ಮನೆ ತೆಗೆದುಕೊಳ್ಳುವಾಗ ಸಂತೋಷ ಇರಬಹುದು, 1 ತಿಂಗಳು 2 ತಿಂಗಳು ಆ ಮನೆಯ ನಿಮಿತ್ತವಾಗಿ ಸಂತೋಷಿಸುತ್ತಾರೆ. ನಂತರ ಪಕ್ಕದ ಮನೆಯವರು ಅದಕ್ಕಿಂತ ಚೆನ್ನಾಗಿ ಮನೆ ಕಟ್ಟಿದಾಗ ಸಂತೋಷ ಕಡಿಮೆ ಆಗುತ್ತದೆ. ಒಂದು ಕಾರ್ ತೆಗೆದುಕೊಳ್ಳುವಾಗ ಸಂತೋಷವಾಗಿರಬಹುದು, ಒಂದು ಉದ್ಯೋಗ ಬಂದಾಗ ಸಂತೋಷವಾಗಿರಬಹುದು, 1-2 ತಿಂಗಳ ನಂತರವಾಗಿ ಉದ್ಯೋಗದ ಬಾಧ್ಯತೆಯು ಸ್ವಲ್ಪವಾಗಿ ಹೆಚ್ಚಾಗುವಾಗ ಮತ್ತೆ ಕಷ್ಟ ಸಂಕಟವು ಸಾಧಾರಣವೇ. ಮದುವೆಯಾದಾಗ, ಮಕ್ಕಳು ಹುಟ್ಟಿದಾಗ ಯಾವುದೋ ಸಂದರ್ಭದಲ್ಲಿ ಸಂತೋಷ ಇರಬಹುದು, ಆದರೆ ರಕ್ಷಣೆ ಹೊಂದುವಾಗ ಉಂಟಾಗುವಂತಹ ಸಂತೋಷಕ್ಕೆ ಯಾವುದೇ ಸಂತೋಷವೂ ಕೂಡ ಸಾಟಿ ಇಲ್ಲ. ಆ ಸಂತೋಷವು ಶಾಶ್ವತವಾದದ್ದು, ಆ ಸಂತೋಷವು ಪ್ರಯೋಜನಕರವಾದದ್ದು, ಆ ಸಂತೋಷ ನಮ್ಮ ಜೀವಿತದಲ್ಲಿ ಉನ್ನತವಾದ ಆಶೀರ್ವಾದವನ್ನು ತರುತ್ತದೆ. ಅರಸನ ನಿಮಿತ್ತ ಸಂತೋಷಿಸೋಣ. ಒಂದು ವೇಳೆ ಇದುವರೆಗೂ ನಿಮ್ಮ ಜೀವಿತದಲ್ಲಿ ಬೇರೆ ಯಾವುದೋ ವಿಷಯಕ್ಕೆ ಸಂತೋಷ ಪಡುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ, ಆದರೆ ಕರ್ತನಲ್ಲಿ ಸಂತೋಷಿಸು, ಯಾಕಂದ್ರೆ ಆತನು ತನ್ನ ರಕ್ತದ ಮೂಲಕವಾಗಿ ನಿನ್ನನ್ನು ಕೊಂಡುಕೊಂಡಿದ್ದಾರೆ. ಆತನು ತನ್ನ ರಕ್ತವನ್ನು ಕೊಟ್ಟು ನಿನ್ನನ್ನು ಸಂಪಾದಿಸಿದ್ದಾರೆ. ನೀನು ದೇವರ ಸ್ವತ್ತು, ದೇವರ ಸ್ವಾಸ್ಥ್ಯ. ಈ ವಿಷಯದ ನಿಮಿತ್ತವಾಗಿ ದೇವರಿಗೆ ಸ್ತೋತ್ರ ಮಾಡು. ಪ್ರತಿದಿನವೂ ಪ್ರತಿ ಕ್ಷಣವೂ ದೇವರ ನಿಮಿತ್ತವಾಗಿ ಸಂತೋಷ ಪಡು. ಅಷ್ಟು ಮಾತ್ರವಲ್ಲದೆ ಭಕ್ತನು ಹೇಳುತ್ತಾನೆ, ಕರ್ತನೇ, ನಿಮ್ಮ ಸಮ್ಮುಖದಲ್ಲಿ ಸಂಪೂರ್ಣ ಸಂತೋಷ ಇದೆ ಎಂಬುದಾಗಿ. ಪ್ರಾರ್ಥನೆ ಮಾಡುವುದರಲ್ಲಿ ಸಂತೋಷಿಸು, ದೇವರೊಂದಿಗೆ ಮಾತನಾಡುವುದರಲ್ಲಿ ಸಂತೋಷಿಸು. ದೇವರು ನಿನ್ನೊಂದಿಗೆ ಮಾತನಾಡುವಾಗ ಸಂತೋಷಿಸು. ದೇವರ ಆಲಯದಲ್ಲಿ ದೇವ ಪ್ರಜೆಗಳೊಂದಿಗೆ ಸೇರಿ ಆರಾಧಿಸುವಾಗ ಸಂತೋಷಿಸು. ಆತನ ವಾಕ್ಯ ನೇರವಾಗಿ ನಿನ್ನನ್ನು ಸಂಧಿಸುವಾಗ ಸಂತೋಷಿಸು. ಇದು ದೇವರ ಮಕ್ಕಳಾಗಿ ನಮ್ಮ ಸಂತೋಷ. ಈ ದಿನ ದೇವರು ಅಂತಹ ದಿವ್ಯ ಸಂತೋಷದಿಂದ, ಆ ಮೇಲಾದ ಆನಂದದಿಂದ ನಿಮ್ಮನ್ನು ತುಂಬಿಸಬೇಕೆಂದು ನಾನು ಕೂಡ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ದೇವರು ನಿನ್ನನ್ನು ಸೃಷ್ಟಿಸಿದ್ದಾರೆ, ಆತನು ನಿನಗೆ ಅರಸನಾಗಿ ಇದ್ದಾರೆ. ಚಿಯೋನಿನ ನಗರದಲ್ಲಿ ನಿನ್ನನ್ನು ಸ್ಥಾಪಿಸಿದ್ದಾರೆ. ಆದ್ದರಿಂದ ನೀವು ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೀರಾ. ಈ ವಾಗ್ದಾನವನ್ನು ನೆನಪಿಸಿಕೊಳ್ಳಿರಿ. ಹಿಂದೆ ದುಃಖದಿಂದ, ವೇದನೆಯಿಂದ ಕುಗ್ಗಿ ಹೋದಂತಹ ಪರಿಸ್ಥಿತಿಯಲ್ಲಿ, ನಿರುತ್ಸಾಹದಲ್ಲಿದ್ದಂತ ನಮ್ಮನ್ನು ದೇವರು ತನ್ನ ಮಹಿಮೆಯಿಂದ ತುಂಬಿಸಿ ತನ್ನ ಸನ್ನಿಧಿಯಲ್ಲಿ ಸಂತೋಷಿಸುವವರಾಗಿ ಇರುವಂತೆ ನಿಲ್ಲಿಸಿದ್ದಾರೆ. ಆದ್ದರಿಂದ ಆತನನ್ನು ಸ್ತುತಿಸುತ್ತಾ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿಕೊಂಡು ಆತನನ್ನು ಮಹಿಮೆ ಪಡಿಸೋಣ. ನಮ್ಮ ಪ್ರೀತಿಯುಳ್ಳ ತಂದೆ, ನೀವು ನಮ್ಮನ್ನು ಸೃಷ್ಟಿಸಿದ್ದೀರಾ, ನಮಗೆ ಅರಸನಾಗಿ ಇದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಹೇಳುತ್ತೇವೆ. ನಿಮ್ಮ ಒಳ್ಳೆಯತನಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಅಪ್ಪ. ಏನು ಕೊಟ್ಟರೂ ಕೂಡ ನಿಮ್ಮ ಋಣವನ್ನು ತೀರಿಸುವುದಕ್ಕೆ ಆಗಲ್ಲ. ಈ ದಿನ ನಮ್ಮ ಪ್ರಿಯರಿ ವಾಗ್ದಾನ ಸಂದೇಶ ಕೇಳುವುದರ ಮೂಲಕ ಅವರಿಗೆ ಬೇಕಾದ ಧೈರ್ಯವನ್ನು ದಯಪಾಲಿಸಿರಿ. ಹೌದು ಅಪ್ಪ, ಈ ಲೋಕದಲ್ಲಿ ನಮ್ಮನ್ನು ಒಂದು ಉದ್ದೇಶದಿಂದ ನಿರ್ಮಿಸಿದ್ದೀರಾ. ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಅಂದರೆ ಕಾರಣ, ಒಂದು ಉದ್ದೇಶ ಇದೆ. ಆ ಉದ್ದೇಶವನ್ನು ನಾವು ಗುರುತಿಸಿ ನಿನಗೋಸ್ಕರ ಜೀವಿಸುವುದಕ್ಕೆ ಸಹಾಯ ಮಾಡು. ಈ ದಿನ ನಮ್ಮ ಪ್ರಿಯರೆಲ್ಲರನ್ನು ನಿಮ್ಮ ಶಕ್ತಿಯಿಂದ ತುಂಬಿಸಿ ಅವರಿಗೆ ಬೇಕಾದ ಪ್ರತಿ ಅವಶ್ಯಕತೆಯನ್ನು ಸಂಧಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆಯನ್ನು, ಬಿಡುಗಡೆ ಇಲ್ಲದಿರುವವರಿಗೆ ಬಿಡುಗಡೆಯನ್ನು ನೀಡಿರಿ. ಆಧ್ಯಾತ್ಮಿಕವಾಗಿ ಪ್ರತಿಯೊಬ್ಬರನ್ನು ಕೂಡ ದೃಢಪಡಿಸಿ ನಿಮ್ಮ ಮಹಿಮೆಗೋಸ್ಕರವಾಗಿ ಉಪಯೋಗಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಅತ್ಯುನ್ನತವಾದಂತಹ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.